ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿತ್ತು ಗಣೇಶ ಹಬ್ಬ. ಬೆಳಗ್ಗೆ ಎದ್ದು ಮೋದಕ್ಕೆಲ್ಲ ಮಾಡಿದೆ. ಆಲ್ರೆಡಿ ಮೋದಕ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಅಲ್ಲಿ ನೀವು ವಿಸಿಟ್ ಮಾಡಿ ನೋಡ್ಕೋಬೋದು. ನನ್ನ ವಿಡಿಯೋನ ಫೇಸ್ಬುಕ್, ಇನ್ಸ್ಟಾಲ್ಲಿ, ಆಮೇಲೆ ಯೂಟ್ಯೂಬಲ್ಲಿ ಇದೆ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ರಸಾಯನ ಮಾಡ್ಕೊಂಡಿದ್ದೀನಿ, ಪಂಚಾಮೃತ ಮಾಡಿ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಮೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ, ಈ ಥರ ಹೂವು ಹಾಕಿ. ಆಮೇಲೆ ಎಲ್ಲ ಏನೇನು ಪೂಜೆ ಸಾಮಾನು ಬೇಕು ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿ ಧೂಪ ಹಾಕೋದಿದ್ದು ನಂದಿ ಬೆಟ್ಟಕ್ಕೆ ಹೋದಾಗ ತೊಗೊಂಬಂದಿದೆ. ತುಂಬ ಕಮ್ಮಿ ಬೆಲೆಗೆ ಸಿಕ್ತು ನನಗೆ. ಅದು 200 ಏನೋ ಹೇಳ್ತಾಯಿದ್ರು, ಆದರೆ ನನಗೆ 100 ರೂಪೀಸ್ಗೆ ಸಿಕ್ತು. ಅದು ತೊಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಹಿತ್ತಾಳೆ ಪ್ಲೇಟ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಹೂವು ಹಾಕ್ಬಿಟ್ಟು, ಆಮೇಲೆ ಇದು ನಂದು ಗಣೇಶ ವಿಗ್ರಹ ಇತ್ತು, ನಂದು ಬೆಳ್ಳಿದು. ಅದನ್ನೇ ನಾನು ಪ್ರತಿ ವರ್ಷ ಈ ಥರ ಪೂಜೆ ಮಾಡ್ತೀನಿ. ಗಣೇಶ ಕೂರಿಸ್ದಂಗೆ ಚಿಕ್ಕ ಮೂರ್ತಿಗೆ ನಾನು ನನ್ನ ದೇವ್ರ ಗೂಡಲ್ಲೇ ಪೂಜೆ ಮಾಡ್ತೀನಿ. ಆಮೇಲೆ ಮೂರ್ತಿನ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಆಮೇಲೆ ಇದು ಗಂಗಾಜಲ ಹಾಕ್ಬಿಟ್ಟು ಇದನ್ನು ಅಭಿಷೇಕ ಮಾಡ್ತೀನಿ. ಮಾಡಿಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಒರೆಸ್ಕೋತೀನಿ. ನಾನು ತೊಳೆದು ಬೇರೆ ಪೂಜೆಗೆ ರೆಡಿ ಮಾಡ್ತೀನಿ. ಕೆಳಗಡೆ ಒಂದು ಕೆಂಪು ವಸ್ತ್ರನ ಹಾಕಿದ್ದೀನಿ. ವಸ್ತ್ರ ಹಾಕಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ, ಅದಕ್ಕೆ ನಾನು ಈ ಥರ ಮಾಡ್ತೀನಿ. ಆಮೇಲೆ ಕೆಳಗಡೆ ಎಲೆನ ಇಟ್ಟಿದ್ದೀನಿ. ಎಲೆ ಇಟ್ಟು ಹೂವು ಹಾಕಿ ಈ ವಿಗ್ರಹನ ಇಟ್ಬಿಟ್ಟು ಮತ್ತು ಚಂದನ ಮತ್ತು ಇದು ಅರಿಶಿನ ಕಲಸಿ ಹಚ್ಚಿ, ಆಮೇಲೆ ಕುಂಕುಮ ಇಟ್ಬಿಟ್ಟು ಬಿಲ್ಪತ್ರೆ, ಗರ್ಕೆ ಅಂದರೆ ಗಣೇಶನಿಗೆ ಪ್ರಿಯವಾದ ವಸ್ತು ಇದು. ಇದನ್ನು ಇಡಲೇಬೇಕು ನಾವು ಗಣೇಶನ ಪೂಜೆ ಮಾಡಬೇಕಂದ್ರೆ. ಆಮೇಲೆ ಹೂವು ಎಲ್ಲ ಹಾಕ್ಬಿಟ್ಟು ಈ ಥರ ನಾನು ಇದನ್ನು ರೆಡಿ ಮಾಡಿಕೊಂಡೆ. ಪೂಜೆಗೆ ಹಾಕ್ಬಿಟ್ಟು ಈ ಥರ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಈಗ ನಿಮ್ಮ ಮನೆಯಲ್ಲಿ ಬೆಳ್ಳಿ ವಿಗ್ರಹ ಇದ್ದರೆ ಈ ಥರ ಮಾಡ್ತೀರಾ? ಇಲ್ಲ ಈ ಸಾರಿ ನಮ್ಮದು ಕಾಲೋನಿಯಲ್ಲಿ, ಪೊಲೀಸ್ ಕಾಲೋನಿಯಲ್ಲಿ ಗಣೇಶನ ಕೂರಿಸಿಲ್ಲ. ಲೇಟಾಗಿ ಕೂರಿಸ್ತಾರೆ. ಯಾಕಂದರೆ ಈ ಕ್ವಾರ್ಟರ್ಸಲ್ಲಿ ಎಲ್ಲ ಪೊಲೀಸರೇ ಅಲ್ವಾ ಇರೋರು. ಅವರಿಗೆ ಈ ಹಬ್ಬದ ದಿವಸ ರಜಾನೇ ಕೊಡಲ್ಲ. ಯಾವುದೇ ಹಬ್ಬ ಇದ್ರೂ ರಜಾ ಕೊಡೋದೇ ಇಲ್ಲ ಪೊಲೀಸ್ ಅವರಿಗೆ ಅಂತೂ. ಅದಕ್ಕೆ ನಮ್ಮ ಕಾಲೋನಿಯಲ್ಲಿ ಒಂದು ವಾರ ಬಿಟ್ಟು ಕೂರಿಸ್ತಾರೆ ಗಣೇಶನ. ನಾನು ಅದಕ್ಕೆ ಮನೆಯಲ್ಲೇ ಪೂಜೆ ಮಾಡ್ಕೋತೀನಿ. ಈ ಥರ ಇಲ್ಲಿ ನೋಡಿ ಎಲ್ಲ ಹಾಕ್ಬಿಟ್ಟು ತುಪ್ಪದ ದೀಪ ಹಚ್ಚಿ, ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಲ್ಲಿ ನೋಡ್ತಾಯಿದ್ರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ನೋಡ್ತಾಯಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾಯಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇವತ್ತಿನ ಪೂಜೆ ಈ ಥರ ಕಂಪ್ಲೀಟ್ ಆಯಿತು ನೋಡಿ. ಎಲ್ಲ ಬಾಗಿಲಿಗೆಲ್ಲ ಎಲ್ಲ ರಂಗೋಲಿ ಎಲ್ಲ ಹಾಕಿದೆ. ಅದು ವಿಡಿಯೋ ಆಗಿಲ್ಲ. ಆಮೇಲೆ ಇಲ್ಲೆಲ್ಲ ತುಂಬ ಕೆಲಸ ಇರುತ್ತೆ. ಆಮೇಲೆ ಅದ್ರ ಜೊತೆಗೆ ವಿಡಿಯೋ ಮಾಡೋದಂತೂ ತುಂಬ ಕಷ್ಟ ಇರುತ್ತೆ. ತುಂಬ ವಿಡಿಯೋ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಪ್ಲೀಸ್ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನಿಮಗೆ ಒಂದು ಲೈಕು, ಕಮೆಂಟು, ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡೋರಿಗಂತೂ ಕಷ್ಟ ಅನಿಸಲ್ಲ, ಆದರೆ ಮಾಡುವಾಗ ಎಲ್ಲ ಕೆಲಸನೂ ಮಾಡ್ಕೋಬೇಕು, ಆಮೇಲೆ ವಿಡಿಯೋನೂ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇದ್ರ ಜೊತೆನೇ ರೆಡಿ ಆಗಬೇಕು, ಎಲ್ಲನೂ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನನಗಂತೂ ಸುಸ್ತಾಗ್ಬಿಡ್ತೀನಿ. ನಾನು ಊಟ ಮಾಡಿದ್ದೆ ಮಧ್ಯಾಹ್ನ 2 ಗಂಟೆಗೆ. ಅಲ್ಲಿವರೆಗೂ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ನಾಷ್ಟಕ್ಕೆಲ್ಲ ಮಾಡಿದ್ದೆ. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಅವ್ರು ತಿಂದು ಡ್ಯೂಟಿಗೆಲ್ಲ ಹೋದರು. ಆಮೇಲೆ ನಾನು ನಿಧಾನಕ್ಕೆ ಎಲ್ಲ ಮಾಡಿ ಕ್ಲೀನ್ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಒಂದು ಮೋದಕ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದಕ್ಕೂ ವಾಯ್ಸ್ ಕೊಟ್ಬಿಟ್ಟು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ, ಸುಸ್ತಾಗಿ ಹೋಗುತ್ತೆ ನೋಡಿ. ಈ ಥರ ಎಲ್ಲ ಮಾಡಬೇಕಂದ್ರೆ ನೋಡೋರಿಗಂತೂ ಈಜಿ ಅನಿಸುತ್ತೆ. ಮತ್ತು ನನ್ನ ಸೀರೆ ಚೆನ್ನಾಗಿದೆಯಾ, ಕಲರ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.